ರಾಜ್ಯದಲ್ಲಿ ನಡೀತಾ ಇರೋ ಗದ್ದುಗೆ ಗುದ್ದಾಟದ ಕುರಿತಾಗಿ ಕೊಪ್ಪಳದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ದೇವರಾಜ ಅರಸು ದಾಖಲೆ ಮುಗಿದ ಬಳಿಕ ಮುಖ್ಯಮಂತ್ರಿಗಳು ರಿಸೈನ್ ಮಾಡ್ತಾರೆ ಅಂತ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಭವಿಷ್ಯವನ್ನು ನುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಒಳ ಒಪ್ಪಂದ ಆಗಿದೆ. ಅದರಂತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಕೊಡ್ತಾರೆ. ಬಟ್ ದೇವರಾಜ ಅರಸು ಅವರ ದಾಖಲೆ ಮುಗಿದ ತಕ್ಷಣವೇ ಸಿಎಂ ಕೆಳಗಿಳಿತಾರೆ. ಸಿದ್ದುಗೆ ದಾಖಲೆನೂ ಆಗಬೇಕು, ಡಿಕೆಶಿ ಆಶಯವೂ ಈಡೇರಬೇಕು ಅನ್ನುವಂಥದ್ದು ಮನಸ್ಸಲ್ಲಿದೆ. ಅದೆರಡೂ ಆಗಲಿ ಅಂತ ಹೇಳಿ ಮಾತನಾಡಿದ್ದಾರೆ. ಸಿಎಂ ಬೆಂಬಲಿಗರ ಇತ್ತೀಚಿನ ನಡೆ ನೋಡಿದ್ರೆ ಕುರ್ಚಿ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಿದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ. ಅಧಿಕಾರ ಗೊಂದಲಕ್ಕೆ ಅಭಿವೃದ್ಧಿ ಕಾರ್ಯಗಳು ಯಾವುದು ನಡೀತಿಲ್ಲ ಅಂತ ಕೂಡ ಗಂಗಾವತಿಯಲ್ಲಿ ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೇವರಾಜ ಅರಸು ಅವರ ಅಧಿಕಾರ ಅವಧಿಯನ್ನ ನಾವು ಗಮನಿಸಬೇಕು. 7 ವರ್ಷ 234 ದಿನಗಳು ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಇನ್ನು ಅದಕ್ಕೆ ಒಂದು 50-52 ದಿನ ಬಾಕಿ ಇದೆ. ಸೊ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ ಬಳಿಕ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಕೆಳಗಿಳಿತಾರೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿರೋದು. ಹಾಗಾದ್ರೆ ಗಂಗಾವತಿ ಶಾಸಕರು ಏನೆಲ್ಲ ಮಾತಾಡಿದ್ದಾರೆ ಕೇಳೋಣ. ಅವ್ರ ನಡುವೆ ಒಂದು ಒಳ ಒಪ್ಪಂದ ಆಗಿರುವಂತ ಅದನ್ನ ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅಂತ ಅವ್ರು ಹೇಳಿದ್ದಾರೆ. ಇದು ರಾಜಕೀಯ ವ್ಯವಹಾರ, ಸಿದ್ದರಾಮಯ್ಯ ಅವರಿಗೆ ಬಿಸ್ನೆಸ್ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಅದು ಮೊದಲನೇದು. ಎರಡನೇ ವಿಚಾರ, ಅವರು ಮಾರ್ಮಿಕವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ಬಹಳ ದೊಡ್ಡ ವಿಚಾರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಜಗತ್ತಿಗೆ ಏನಾದ್ರೂ ಒಳ್ಳೇದು ಮಾಡೋ ಮಾತನ್ನ ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು. ಈ ರೀತಿ ಏನ್ ನಡೀತಾ ಇದೆ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ ಅವರು ಮಾತುಕತೆ ಆಗಿದೆ, ಇಬ್ಬರಿಗೂ ಅರ್ಧ ಪೀರಿಯಡ್ ಅಂತ. ಯಾಕಂದ್ರೆ ಹಿಂದೆನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಿಂದ ಇದ್ದಾರೆ. ಈ 5 ವರ್ಷದಲ್ಲಿ ಅರ್ಧ ಪೀರಿಯಡ್ ಬಿಟ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ನಾನು ಸಂಡೂರು ಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದೇನೆ. ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನ್ ನಡೀತಾ ಇದೆ, ನನ್ಗೆ ಅನ್ಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕ್ ಆಗೇನಿಲ್ಲ. ಖಂಡಿತವಾಗ್ಲೂ ಕೂಡ